ಮಾವ ರುಚಿಕ, ಅತ್ತಿ ಸತ್ಯವತಿ. ಜಮದಗ್ನಿಯನ್ನು ರೇಣುಕಾ ತಾಯಿಯನ್ನು ಕೂಡಿಸಿಕೊಂಡು ಗೃಹಸ್ಥ ಧರ್ಮದ ನೀತಿ ನೇಮಗಳನ್ನು ಮಗ ಹಾಗೂ ಸೊಸೆಗೆ ತಿಳಿಸಿಕೊಡ್ತಾ ಇದ್ದಾರೆ. ಯಾರು? ರುಚಿಕ ಮುನಿ. ಆಶ್ರಮ ಅಂದಮೇಲೆ ಯಾವಾಗ ಅತಿಥಿಗಳು ಬರ್ತಾರೆ ಗೊತ್ತಿಲ್ಲ. ಬಂದಂಥ ಅತಿಥಿಗಳು ನಿರಾಶರಾಗಿ ಹೋಗಬಾರ್ದು. ಅಷ್ಟೇ ಅಲ್ಲ, ಮಹಾನ್ ತಪಸ್ವಿಯಾಗಿರತಕ್ಕಂಥ ಜಮದಗ್ನಿಯ ಒಂದು ಪೂಜಾ ಕೈಂಕರ್ಯಕ್ಕೆ ನಿತ್ಯದಲ್ಲಿ ಯಾವ ಮಲಾಪಹಾರ ನದಿಯಿಂದ ಮಡಿಯಿಂದ ನೀರನ್ನು ತಂದು ಕೊಡಬೇಕು. ಆ ಪೂಜೆಗೆ ಅಣಿ ಮಾಡಲಿಕ್ಕೆ ಅಲ್ಲಿ 4 ಜನ ಸಾಧು ಸತ್ಪುರುಷರಿರ್ತಾರೆ. ಒಬ್ಬ ಲಿಂಗಮುನಿ, ಒಬ್ಬ ತೃಪ್ತ ಮುನಿ, ಇನ್ನೊಬ್ಬ ಪರುಷ ಮುನಿ, ಇನ್ನೊಬ್ಬ ಗುಪ್ತ ಮುನಿ. ಇವರು ಜಮದಗ್ನಿಯ ಪೂಜೆಗೆ ರೇಣುಕಾ ತಾಯಿಯನ್ನು ಮೊದಲು ಮಾಡಿಕೊಂಡು ಏನು ಬೇಕೋ ಅದೆಲ್ಲ ವ್ಯವಸ್ಥೆಯನ್ನು ನಿತ್ಯದೊಳಗೆ ಮಾಡಿಕೊಡಬೇಕು. ಒಂದು ಸ್ವಲ್ಪ ಅದರೊಳಗೆ ಹೆಚ್ಚು ಕಡಿಮೆ ಆದರೆ ಜಮದಗ್ನಿಯಿಂದ ಶಾಪಕ್ಕೆ ಗುರಿಯಾಗಬೇಕಾಗ್ತಿತ್ತು. ಇಷ್ಟು ನಾವು ಮಾಡಂಗದೀವ್ರೆ ಗೃಹಸ್ಥ ಜೀವನದೊಳಗೆ. ಅಕಸ್ಮಾತ್ ಗಂಡ ಲಿಂಗ ಪೂಜೆ ಕೂತಾಗ ಒಂದೆಷ್ಟು ನೀರು ಕೊಡ್ತೇನೆ, ಕೈ ಕಾಲೇ ಅದಾವ ಕೊಡ್ತೀನಿ ಬಾ. ಮತ್ತು ಯಾಕೆ ಸಂಸಾರದೊಳಗೆ ನಮ್ಗೆ ದುಃಖ ಬರಲ್ಲ ರೀ? ಎಲ್ಲದಕ್ಕೆ ಸಮಯ ಇರ್ತದೆ. ಅದಕ್ಕೆ ಅಪ್ಪ ಬಸವಣ್ಣನವರು ಹೇಳ್ತಾರೆ, ಕಾಂಚನವೆಂಬ ನಾಯಿ ನೆಚ್ಚಿ ನಾನು ಕೆಟ್ಟೆನಯ್ಯ, ಕಾಂಚನಕ್ಕೆ ವೇಳೆಯಲ್ಲದೆ ಲಿಂಗಕ್ಕೆ ವೇಳೆಯುಂಟೆ, ಹಡಕಿಗೆ ಮೆಚ್ಚದ ಸೊಣಗ ಅಮೃತದ ಸವಿಯ ಬಲ್ಲುದೆ. ಹಣ ಗಳಿಸಲಿಕ್ಕೆ, ಅಧಿಕಾರ ಪಡೀಲಿಕ್ಕೆ ಬೇಕಾದಷ್ಟು ಸಮಯ ಇರ್ತದೆ. ಆದರೆ ಜನ್ಮ ಕೊಟ್ಟಿರತಕ್ಕಂತಹ ಗುರುವಿಗಾಗಿ, ಜನ್ಮ ಕೊಟ್ಟಿರತಕ್ಕಂಥ ಭಗವಂತನಿಗಾಗಿ ಒಂದಿಷ್ಟು ಸಮಯ, ದೇವರಿಗಾಗಿ ನಾವು ಗಮನ ಕೊಟ್ಟರೆ ನಮ್ಮ ಕಡೆ ದೇವರು ಗಮನ ಕೊಡ್ತಾನ. ದೇವರ ಕಡೆ ನಾವು ನೋಡಿದಾಗ ನಮ್ಮ ಕಡೆ ಭಗವಂತ ನೋಡ್ತಾನೆ. ಅದಕ್ಕೆ ಬಸವಣ್ಣನವರು ಹೇಳಿದರು, ನಾನು ಕೆಟ್ಟೆ ಅಂತ ಹೇಳಿದರು. ಎದಕ್ಕೆ? ಹಣಕ್ಕಾಗಿ, ಅಧಿಕಾರಕ್ಕಾಗಿ. ಕನಕ ಕಾಮಿನಿ ಕಾಂಚನಕ್ಕಾಗಿ ಹೊಡೆದಾಡಿ ಕೆಟ್ಟಿತ್ತು ಈ ಲೋಕವೆಲ್ಲ. ನಮ್ಮೆಲ್ಲ ಪ್ರಯತ್ನ, ನಮ್ಮೆಲ್ಲರ ಹೋರಾಟ. ನಾನು ಹೇಳಲ್ಲ, ಅಪ್ಪ ಬಸವಣ್ಣ ಹೇಳ್ತಾನೆ, ಜಗತ್ತಿಗೆ ಹೇಳಿಲ್ಲ, ತನ್ನ ಮೇಲೆ ಹಾಕಿಕೊಂಡು ಹೇಳ್ಯಾನ. ಒಬ್ಬ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಬಸವಣ್ಣನವರು ಹೇಳ್ತಾರೆ, ಕಾಂಚನವೆಂಬ ನಾಯಿ ನೆಚ್ಚಿ ನಾನು ಕೆಟ್ಟೆನಯ್ಯ. ಬಸವಣ್ಣನವರಿಂದನೇ ಅಪಾರವಾಗಿರತಕ್ಕಂಥ ಸಂಪತ್ತು ಸಿಕ್ಕರೂ ಕೂಡ ಬಿಜ್ಜಳ ಈ ಸಂಪತ್ತನ್ನು ನಿನ್ನಿಂದ ಸಿಕ್ಕದ, ಇದನ್ನು ತೆಗೆದುಕೊಂಡು ನಮ್ಗೆ ಎಷ್ಟು ಕೊಡು ಅಂದರೆ ಬಿಜ್ಜಳನ ಭಾಂಡಾರ ಎನಗೆ ಕೈಯ ಅಂತಾರ ಅಪ್ಪ ಬಸವಣ್ಣನವರು. ಈ ಸಂಪತ್ತಿನ ಮೇಲೆ ಅಧಿಕಾರ ನಂದು ಇಲ್ಲ, ಬಿಜ್ಜಳ ಮಹಾರಾಜ ನಿಂದು ಇಲ್ಲ. ಇದು ಸಮಾಜದ ದುಡ್ಡದ, ಇದು ದೇವರ ದುಡ್ಡದ, ಇದು ಜಂಗಮ ಸೇವೆಗಾಗಿ ಹೋಗಬೇಕು ಅಂತ ಕಲ್ಯಾಣದ ನೀರಾವರಿಗೆ ಆಗಿನ ಕಾಲದೊಳಗೆ ಅಪ್ಪ ಬಸವಣ್ಣನವರು ಆ ದುಡ್ಡನ್ನು ಖರ್ಚು ಮಾಡ್ತಾರೆ. ಕೂಡಲ ಸಂಗನ ಶರಣರಿಗಲ್ಲದ ಅರ್ಥ ವ್ಯರ್ಥ ಕಂಡಯ್ಯ. ನಾವು ಗಳಿಸಿದ ಸಂಪಾದನೆಯಲ್ಲಿ ಧರ್ಮಕ್ಕಾಗಿ ಒಂದಿಷ್ಟು ಭಾಗವನ್ನು ನಾವು ತೆಗೆದಿಡಬೇಕಾಗ್ತದೆ. ಅದಕ್ಕೆ ಅಣ್ಣ ತಮ್ಮಂದಿರು ಬೇರೆ ಆಗುವಾಗ ಅಣ್ಣನಿಗೆ ದಷ್ಟಪಾಲು ಅಂತ ಇಡ್ತಿದ್ದರು. ಯಾಕ್ರಿ ಸರ್? ಯಾಕೆ ಇಡ್ತಿದ್ದರು? ಯಾಕೆ ಇಡ್ತಿದ್ರು ಅಂದರೆ ತಮ್ಮ ದಾನ ಮಾಡಲಿಕ್ಕಾಗದಿದ್ರು ಅಣ್ಣ ಆ ದಷ್ಟಪಾಲದ ಭೂಮಿಯಿಂದ ಎಷ್ಟು ಧನ ಬರ್ತದೆ, ಸಂಪತ್ತು ಬರ್ತದೆ, ಅದನ್ನು ಧರ್ಮ ಕಾರ್ಯಗಳಿಗಾಗಿ ದಾನ ಮಾಡಬೇಕಂತ ದಷ್ಟಪಾಲಿಟ್ಟಾರೆ. ನಾವು ತಿಳ್ಕೊಂಡದ್ದ ಬೇರೆ. ಅದಕ್ಕೆ ಬಸವಣ್ಣನವ್ರು ಹೇಳ್ತಾರೆ, ನಾನು ಕೆಟ್ಟೆ. ಎದಕ್ಕೆ?
ಹಣಕ್ಕಾಗಿ ಅಧಿಕಾರಕ್ಕಾಗಿ ಅಧಿಕಾರದ ಆಸೆ ಇಲ್ಲ. ಯಾರ್ದು ಒಂದು ಒರೆ, ಬಂಗಾರದಲ್ಲಿ ಒಂದು ಒರೆ ಅಂದ್ರೆ ಪತ್ತಾರ ತಿಕ್ತ ನೋಡ್ರಿ, ಅದರೊಳಗೆ ಒಂದಿಷ್ಟು ದೂಸು ಬಿಡ್ತದ, ಅದಕ್ಕೆ ಒರೆ ಅಂತಾರೆ. ಅಷ್ಟನ್ನು ನನಗೆ ಬೇಕಾಗಿಲ್ಲ ಅಂತನ. ಬಯಸಿದರೆ ಕೋಟಿ ಕೋಟಿ ಸಂಪತ್ತ ಬಸವಣ್ಣನವರಿಗೆ ಬರ್ತಿತ್ತು. ಅವರ ಮಾವ ಹೆಣ್ಣು ಕೊಟ್ಟ ಮಾವನಿಗೆ ಸಾಕಷ್ಟು ಆಸ್ತಿ ಇತ್ತು, ಸಂಪತ್ತಿತ್ತು. ಆದರೆ ಅದನ್ನು ಸ್ವೀಕಾರ ಮಾಡಲಿಲ್ಲ ಬಸವಣ್ಣನವರು. ಅದನ್ನೆಲ್ಲವನ್ನು ಸಮಾಜಕ್ಕಾಗಿ ಕೊಟ್ಟರಂತ್ರಿ. ನಮಗೆ ಹೆಣ್ಣು ಕೊಟ್ಟ ಮಾವ ಒಂದು ಚಪ್ಪಲ್ ಚಲೋ ತರ್ಲಿಕ್ಕಂದ್ರೆ ಜಗಳ ಆಗಿ ಹೋಗ್ತಾವ, ತಾಳಿ ಕೊಟ್ಟದು ಬಿಡ್ತಾನೆ. ಮಾವು ಕೊಟ್ಟು ಮನ್ಸು ಬಂದಾಗ ಇವ ಮನ್ಸದ ಮೇಲೆ ಮಕ್ಕಳವ, ಇವಾಗ ಸ್ವಂತ ಮನ್ಸಿಲ್ಲ. ಹೆಣ್ಮಕ್ಳು ಮುಂದೆ ಹೋಗಿ ಕೈ ಹೊಡ್ತೀವಂದ್ರೆ ನಾವ್ಯಾರ್ರಿ? ನಾವು ವಿದ್ಯಾವಂತರ. ಡಾಕ್ಟ್ರ್ ಅದನ, ವಕೀಲದನ, ಬೇಕಾದ್ದದನ. ಆದ್ರೆ ಹೋಗಿ ಹೆಣ್ಣು ಮಕ್ಕಳ ಮುಂದೆ ದಕ್ಷಿಣ ಕೊಟ್ಟರೆ ಅವ ಮದುವೆ ಮಾಡ್ಕೊತಾನ, ತಾಳಿ ಕಟ್ತಾನೆ. ಎಷ್ಟೋ ತಾಳಿ ನಿಂತಾವ್ರಿ. ಯಾಕೆ? ಕಾಂಚನವೆಂಬ ನಾಯಿ ನೆಚ್ಚಿ ನಾನು ಕೆಟ್ಟೆಲೆ. ಕನ್ಯಾದಾನ. ನಮ್ಮ ಮನೆಗೆ ಒಂದು ಮಗಳು ಬರಬೇಕಾಗಿದ್ರೆ ಅವರು ಕನ್ಯೆಯನ್ನು ದಾನ ಮಾಡ್ತಾರಲ್ಲ, ಆ ಮನೆಯಲ್ಲಿ ಬಂದು ಅತ್ತೆ ಮಾವ ಗಂಡ ಮನೆಗೆ ಬಂದ ಅತಿಥಿಗಳ ಸೇವೆ ಮಾಡುವುದಕ್ಕಾಗಿ ಆಕೆಯನ್ನು ದಾನ ಮಾಡಿರ್ತಾರೆ ವಿನಃ ಆಕೆಯಿಂದ ನಾವು ಏನೂ ಸ್ವೀಕಾರ ಮಾಡಬಾರ್ದು ಅಂತ ಅದಕ್ಕೆ ಅಪ್ಪ ಬಸವಣ್ಣ ಹೇಳ್ತಾನೆ, ಕಾಂಚನವೆಂಬ ನಾಯಿ ನೆಚ್ಚಿ ನಾನು ಕೆಟ್ಟೆನರಿಯ. ಕಾಂಚನಕ್ಕೆ ವೇಳೆಯಲ್ಲದೆ ಇದಕ್ಕೆ ಸಮಯದ. ಆದರೆ ಒಳ್ಳೆಯ ಸತ್ಕಾರ್ಯಗಳಿಗಾಗಿ ಸತ್ಕಾರ್ಯಗಳು ಪ್ರತಿನಿತ್ಯ ನಡಿಬೇಕಂತ್ರಿ. ಮನೆಯಲ್ಲಿ ಪ್ರತಿನಿತ್ಯ ಸತ್ಕಾರ್ಯಗಳು ನಡಿಬೇಕು. ಒಂದು ರೊಟ್ಟಿ ಆದರೂ ನೀವು ದಾನ ಕೊಟ್ರಿ ಮನೆಯಿಂದ ಅಂತಂದರೆ ಆ ಮನೆಗೆ ಪುಣ್ಯ ಬರ್ತದೆ. ಸಿರಿ ಬಂದ ಕಾಲಕ್ಕೆ ಕರೆದು ದಾನವ ಮಾಡು. ನೀನು ಬಡವ ಇರು, ಶ್ರೀಮಂತ ಇರು, ಒಬ್ಬರಿಗೆ ಒಂದು ತುತ್ತು ಅನ್ನ ಕೊಟ್ಟು ನೀನು ಉಣಬೇಕು. ಇಲ್ಲದಿದ್ದರೆ ಊಟ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಅದಕ್ಕೆ 12ನೇ ಶತಮಾನದ ಶರಣರು ಪ್ರತಿಯೊಬ್ಬರ ಮನೆಗಳು ದಾಸೋಹದ ಮನೆಗಳಾಗಿದ್ದು, ಈ ಸಖಿಯ ಆಸೆ ಯಮಗೆ ಕೈಯ. ಆಸೆ ಎಂಬುದು ಅರಸಿಂಗಲ್ಲದೆ ಶಿವಭಕ್ತರಿಗುಂಟೆ. 5 ಅಕ್ಕಿ ಮಾರಯ್ಯ ಹೆಚ್ಚು ಅಕ್ಕಿ ತಂದಿದ್ದ, 1 ಕಿಲೋ ತರಲ್ಲಿ 2 ಕಿಲೋ ತಂದಿದ್ದ. ಗಂಡನಿಗೆ ಹೆಂಡತಿ ಬುದ್ಧಿ ಹೇಳ್ತಾಳೆ. ಯಾರು ಆಸೆ ಮಾಡ್ತಾರೆ, ಯಾರು ಅರಸಾಗಬೇಕಂತಾರೆ, ಶ್ರೀಮಂತ ಆಗ್ಬೇಕಂತಾರೆ ಆಸೆ ಮಾಡ್ತಾರೆ. ನಾವು ಶರಣರಿದ್ವಿ. ನಿತ್ಯದಂದದಿ ಕಾಯಕವೇ ಸಾಕು. ಅದು ಹೆಚ್ಚಿಗೆ ತಂದಿಯಲ್ಲ, ಅದನ್ನು ಒಯ್ದು ಚೆಲ್ಲಿಬಾ ಅಂತಂದರೆ ಆವಾಗ ಮಾರಯ್ಯ ಹೇಳ್ತಾನೆ, ಇಲ್ಲ ಅಪ್ಪ ಬಸವಣ್ಣ ನಮ್ಮ ಬಡತನ ನೋಡಿ ಒಂದಿಷ್ಟು ಹೆಚ್ಚಿಗೆ ಕೊಟ್ಟಿದ್ದಾನ, ನಾ ತಂದಿನಿ ಅಂದ್ರೆ ಆವಾಗ ಹೆಂಡತಿ ಹೇಳ್ತಾಳ, ಶಾಲೆ ಕಲಿಯದ ಹೆಣ್ಣು ಮಗಳು ಗಂಡನಿಗೆ ಬುದ್ಧಿ ಹೇಳ್ತಾಳ, ಈ ಸಖಿಯ ಆಸೆಯ ಮಗೆ ಕೈಯ. ಬಸವಣ್ಣನವರ ಹಸ್ತದಿಂದ ಬಂದರೆ ಪವಿತ್ರ ಆಗಲ್ಲ, ಈ ಕೈಯಿಂದ ದುಡಿದು ತಂದ್ರೆ ಪವಿತ್ರ ಆಗ್ತದಂತ ನಮ್ಮ ಬಸವಣ್ಣನವರು ಕಾಯಕವೇ ಕೈಲಾಸ ಅನ್ನುವಂಥ ತತ್ವ. ಬಸವನೇ ಮಾಮರ ಶರಣರ ಶಿರ ಬಳ್ಳಿ, ಬಸವನೇ ಮಾಮರ ಶರಣರ ಶಿರ ಬಳ್ಳಿ, ಬಸವನೇ ಮಾಮರ ಶರಣರ ಶಿರ ಬಳ್ಳಿ. ವಚನಾಮೃತ ಫಲಾನುಭವದಲ್ಲಿ, ವಚನಾಮೃತ ಫಲ ಅನುಭವದಲ್ಲಿ. ಬಸವ ಹರ ಹರ ಮಹಾದೇವ ಆದಿಶಕ್ತಿ ಮಾತಾ ಕೀ ಜಯ. ಬಸವಣ್ಣನವರನ್ನು ನಾವು ಯಾಕೆ ನೆನೆಸ್ಬೇಕು ಅಂದರೆ ಅವ್ರು ಹೇಳ್ತಾರೆ, ತಂದೆ ತಾಯಿಯಿಂದ ಬಂದ ಆಸ್ತಿಯ ಮೇಲೆ ಬದುಕುವವನು ಅವನು ನಿಜವಾಗಿರತಕ್ಕಂಥ ಸುಪುತ್ರ ಅಲ್ಲ. ಪಿತ್ರಾರ್ಜಿತ ಆಸ್ತಿ ಅದರ ದುಡಿಮೆಯಿಂದ ಬಂದಿರತಕ್ಕಂಥದ್ದು ಅದು ಏನು ಅಂದರೆ ಅದು ಶ್ರೇಷ್ಠ ಅಲ್ಲ. ತಾನು ಸ್ವತಃ ದುಡಿಮೆಯಿಂದ ತನ್ನ ಬೆವರನ್ನು ಭೂಮಿಗೆ ಸುರಿಸಿ ದುಡಿದು ದಾಸೋಹ ಮಾಡತಕ್ಕಂಥದ್ದು ಉತ್ತಮ. ಯಾವುದು ಶ್ರೇಷ್ಠ ಅಂದರೆ ತನ್ನ ದುಡಿಮೆಯಿಂದ, ಮತ್ತೊಬ್ಬರು ದುಡಿಮೆ ಮ್ಯಾಗಿಂದ ತಂದು ಮಾಡೋದಲ್ಲ. ತನ್ನ ಕಾಯಕದಿಂದ ಏನು ಬಂದದ ಅದರಿಂದ ದಾಸೋಹ ಮಾಡೋದು. ನಂತರ
ತಂದೆ ತಾಯಿಯಿಂದ ಬಂದಿರತಕ್ಕಂಥ ಆಸ್ತಿ ಮೇಲೆ ಬದುಕಿ ಅದನ್ನು ದಾನ ಧರ್ಮ ಮಾಡಿದ್ರೆ ಅದಕ್ಕೆ ಮಧ್ಯಮ ಅಂತ ಕರೀತಾರೆ. ನಂತರ ಮತ್ತೊಬ್ಬರಿಗೆ ಮೋಸ ಮಾಡಿ ಅನ್ಯಾಯದಿಂದ ಗಳಿಸಿ ಅದನ್ನು ದಾಸೋಹ ಮಾಡಿದ್ರೆ ಅದಕ್ಕೇನಂತಾರೆ, ಪೂರ ಅದಕ್ಕೆ ಕನಿಷ್ಠ ಅಂತ ಕರೀತಾರೆ, ಅಧಮ ಅಂತ ಕರೀತಾರಲ್ಲ. ಅದಕ್ಕೆ ಅಪ್ಪ ಬಸವಣ್ಣನವರು ಎಷ್ಟು ಜನ ಶರಣರಿದ್ರೋ ಪ್ರತಿಯೊಬ್ಬರಿಗೆ ಕಾಯಕ ದಾಸೋಹ ಅನುಭವವನ್ನು ಕಲಿಸಿಕೊಟ್ಟವರು ಯಾರಾದರೂ ಇದ್ರೆ ಅಪ್ಪ ಬಸವಣ್ಣಲ್ಲ. ಹಂಗೆ ಆಶ್ರಮದಲ್ಲಿ ರೇಣುಕಾ ತಾಯಿನೂ ಕೂಡ ಅತ್ತೆ ಹಾಗೂ ಮಾವ ಮಗನಿಗೆ ರೇಣುಕಾ ತಾಯಿಗೆ ಕೂಡಿಸಿಕೊಂಡು ಈ 4 ಜನ ಏನು ಸತ್ಪುರುಷರದರ ಇವರನ್ನು ಕೂಡಿಕೊಂಡು ಯಾವ ಜಮದಗ್ನಿಯ ಪೂಜೆಗೆ ಯಾವುದೂ ತೊಂದರೆ ಆಗದಂತೆ ನೀನು ಮಾಡಿಕೊಂಡು ಹೋಗಬೇಕು ಅಂತ ರುಚಿಕ ಮುನಿ ಹಾಗೂ ಸತ್ಯವತಿ ಅಲ್ಲಿ ಅವರು ಬೇರೆ ಕಡೆ ಅವರು ಹೋಗ್ತಾರೆ. ಆಮ್ಯಾಲ ರೇಣುಕಾ ತಾಯಿ ನಿತ್ಯದೊಳಗೆ ಯಾವ ಜಮದಗ್ನಿಯ ಪೂಜೆಗೆ ಬಂದಿರತಕ್ಕಂಥ ಅತಿಥಿಗಳಿಗೆ ಸತ್ಕಾರದೊಳಗೆ ಯಾವ ಕೊರತೆ ಆಗದಂತೆ ಅಚ್ಚುಕಟ್ಟಾಗಿ ಮಾಡಿಕೊಂಡು ಹೋಗ್ತಿದ್ಲು. ಹೇಮರೆಡ್ಡಿ ಮಲ್ಲಮ್ಮ ನೋಡ್ರಿ, ಮನೆಯೊಳಗೆ ಎಷ್ಟು ಕಷ್ಟ, ಎಷ್ಟು ತೊಂದರೆ. ಇಡೀ ಮನೆಗೆಲಸವನ್ನು ಒಬ್ಬಾಕಿನೇ ಮಾಡ್ತಿದ್ಲು. ಮತ್ತು ರಾತ್ರಿ ನಿದ್ರೆ ಬರುವವರೆಗೆ ಬೀಸಬೇಕು. ಅಷ್ಟೆಲ್ಲ ಕೆಲಸದ ಒತ್ತಡ ಬಿದ್ದರೂ ಕೂಡ ನೀವು ಮಾಡ್ರಿ ಅಂತಂತಿದ್ದಿಲ್ಲ. ಹುಚ್ಚ ಗಂಡ, ಅದು ಗೃಹಸ್ಥ ಜೀವನದ ಹೆಣ್ಣಿನ ಕರ್ತವ್ಯ. ಅದಕ್ಕೆ ಸದ್ಗೃಹಿಣಿ ಅಂತ ಕರೀತಾರೆ. ಆಕೆ ಸಣ್ಣ ಪುಟ್ಟ ವಿಷಯಕ್ಕೆ ಮನಸ್ತಾಪ ಮಾಡಿಕೊಂಡು ಮನೆಯಲ್ಲಿ ಕದನ ಮಾಡತಕ್ಕಂಥವರಿಗೆ ಸದ್ಗೃಹಿಣಿಯರು ಅನ್ನಂಗಿಲ್ಲ. ಹಂಗೆ ಯಾರು ರೇಣುಕಾ ಎಲ್ಲಮ್ಮ ರಾಜನ ಮಗಳು ಅಲ್ಲಿ ಪತಿಯ ಸೇವೆ, ಅತಿಥಿಗಳ ಸೇವೆ, ಋಷಿಗಳ ಸೇವೆಯೊಂದಿಗೆ ಇರತಕ್ಕಂಥ ಸಂದರ್ಭದಲ್ಲಿ ಹೀಗೆ ಕೆಲವು ದಿನಗಳು ಕಳೆದು ಹೋಗಿದ್ದು. ಆವಾಗ ಆ ಜಮದಗ್ನಿಯ ಆಶ್ರಮದಲ್ಲಿ ಇರತಕ್ಕಂತಹ ಸಮಯದೊಳಗನೆ ಏನಾಯಿತು, ಒಂದು ದಿನ ಪ್ರತಿನಿತ್ಯ ಹೋಗಿ ರೇಣುಕಾ ಆ ನೀರನ್ನು ಹೆಂಗೆ ತರ್ತಿದ್ಲು ಅಂದರೆ ಮಳಲ ಅಂದ್ರೆ ಉಸುಕನ್ನೇ ಕೊಡ ಮಾಡ್ತಿದ್ದಳು. ಆತಿತ್ತದು. ಯಾಕೆ? ಆಕೆಯಲ್ಲಿ ಅದು ಪತಿವ್ರತಾ ಶಕ್ತಿ ಇತ್ತು ರೀ. ಎಲ್ಲಿ ಪಾವಿತ್ರ್ಯತೆ ಅಂದರೆ ಸ್ವಚ್ಛತೆ, ಯಾವ ಎಳ್ಳಷ್ಟು ಮನಸ್ಸಿನಲ್ಲಿ ಕೆಟ್ಟ ಬಯಕೆಗಳಿಲ್ಲದೆ ಕೆಟ್ಟ ಕೆಲಸಗಳನ್ನು ಮಾಡದೆ ಯಾರು ಪವಿತ್ರವಾಗಿ ಬದುಕಿರ್ತಾರೋ ಅಲ್ಲೆಲ್ಲಿ ಏನು ಬರ್ತದಂದ್ರೆ ಒಂದು ಶಕ್ತಿ ಬರ್ತದೆ. ಹಂಗೆ ಮಳಲನ್ನೇ ತೆಗೆದುಕೊಂಡು ಏನು ಮಾಡ್ತಿದ್ಲು, ಬಿಂದಿಗೆ ಮಾಡ್ತಿದ್ಲು. ಅಲ್ಲಿ ಹಾವನ್ನೇ ತೆಗೆದುಕೊಂಡು ಶಿಂಬಿ ಮಾಡ್ಕೋತಿದ್ಲು. ಆ ನದಿಯಲ್ಲಿ ಇರತಕ್ಕಂಥ ನೀರನ್ನು ತೆಗೆದುಕೊಂಡು ಹೋಗಿ ನಿತ್ಯದೊಳಗೆ ಎಷ್ಟೋ ವರ್ಷಗಳವರೆಗೆ ಒಂದಿಷ್ಟು ಕೂಡ ಹೆಚ್ಚು ಕಡಿಮೆ ಆಗದಂತೆ ತನ್ನ ಸೇವೆಯನ್ನು ಮಾಡಿಕೊಂಡು ಬಂದಿದ್ಲು. ಆದರೂ ಒಂದು ಸಲ ಏನಾಯಿತು ಅಂದರೆ ಆ ರೇಣುಕಾ ತಾಯಿ ಹೋಗುವ ಸಮಯದೊಳಗೆ ಅಲ್ಲಿ ಚಿತ್ರರಥ ಗಂಧರ್ವರು ಇಬ್ಬರು ಗಂಡ ಹೆಂಡತಿ ಏನು ಮಾಡಕತ್ತಿದ್ರು, ಅಲ್ಲಿ ನದಿ ಒಳಗೆ ಸ್ನಾನ ಮಾಡ್ತಾ ಅವರು ಆ ಗಂಡನ ಮುಖಕ್ಕೆ ಆಕೆ ನೀರು ಉಗ್ಗುತ್ತಿದ್ಲು, ಹೆಂಡತಿಯ ಮುಖಕ್ಕೆ ಅವ ನೀರು ಉಗ್ತಿದ್ದ. ಅದು ಒಂದು ಕ್ಷಣ ದೃಷ್ಟಿ ಹೋಯ್ತು ನೋಡ್ರಿ. ಯಾಕಂದ್ರೆ ಮನಸ್ಸು ನಮ್ಮದು ಏನೇನೋ ನೋಡ್ತದ, ಏನೇನೋ ಬಯಸ್ತದಲ್ಲ. ಎಂದೂ ಏನನ್ನೂ ಬಯಸಿದವಳಲ್ಲ ಆ ತಾಯಿ. ಆದ್ರೆ ಆ ಮಲಾಪಹಾರ ನದಿ ಅಂತಾರೆ ಅದಕ್ಕೆ. ಅಲ್ಲಿ ಹೋಗಿ ನೀರನ್ನು ತಗೋಬೇಕಂತ ಏನು ಹೋಗ್ಯಾಳ, ಅದನ್ನು ನೋಡಿದ್ಲು. ಆ ನೋಡಿದ ಆ ಕ್ಷಣವೇ ಒಂದೇ ಕ್ಷಣ, ಒಂದು ಕ್ಷಣ ಎಷ್ಟಂದ್ರೆ ಒಂದು ಕ್ಷಣಕ್ಕೆ ಒಂದು ಸಲ ಹಿಂಗೆ ಕಣ್ಣು ಮುಚ್ಚಿ ಆಗಿಂದಾಗ ತೆರಿತಿರಲ್ಲ, ಅದಕ್ಕೆ ಒಂದು ಕ್ಷಣ ಅಂತಾರೆ. ಒಂದು ಸೆಕೆಂಡ್ ಅಂತಾರೆ, ಒಂದು ಕ್ಷಣನೂ ಅಂತಾರಲ್ಲ. ಅಷ್ಟೇ ಏನಾಯ್ತಂತ ಮನಸ್ಸು ಹೊಲಸಾಗ್ಬಿಡ್ತು ನೋಡಿ. ನಾವು ಗಂಡ ಹೆಂಡತಿ ಹಿಂಗಿದ್ರೆ ಹ್ಯಾಂಗಾತಿತ್ತು ಅಂತ ಇಷ್ಟೇ ಮನಸ್ಸು ಅಂತೂ ಮನಸ್ಸು ಚಂಚಲ ಆಯಿತು. ಮನಸ್ಸು ಚಂಚಲ ಆದ ಕ್ಷಣ ಅದೇ ಸಮಯದೊಳಗೆ ಏನಾಯಿತು ಅಂದರೆ ರೇಣುಕಾಗ ಗೊತ್ತಾಗಲಿಲ್ಲ ಅಂತಲ್ಲ, ನನ್ನ ಮನಸ್ಸು ಹಿಂಗೆ ಯಾಕಾಯಿತು ಅಂತ ಆಲೋಚನೆ ಮಾಡಿದ್ಲು. ಎಂಥ ಕೆಟ್ಟ ವಿಚಾರ ನನ್ನ ತೆರೆಯೊಳಗೆ ಬಂತಲ್ಲ ಒಂದೇ ಕ್ಷಣ.
ನಾವು ಎಷ್ಟೋ ದಿನದ ತುಂಬ ಮತ್ತೊಬ್ಬರ ಬಗ್ಗೆ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡ್ತೀವಲ್ಲ, ಅದಕ್ಕೆ ಹೇಳ್ತಾರೆ ಏನು ಅಂದ್ರೆ ಚಿತ್ರಗುಪ್ತರು ಅಂತದಂತ್ರಿ. ಮಂದಿ ಕಣ್ಣಿಗೆ ಕಾಣಂಗೆ ಮಾಡಿದ್ದು ಬರೆದು ಚಿತ್ರರಂತ, ಗುಪ್ತರಂದ್ರೆ ನೀವು ಮನಸ್ಸಿನಾಗ ಮತ್ತೊಬ್ಬರಿಗೆ ಕೆಡಕಾಲಿ ಅಂತ ಮನಸ್ಸಿನಾಗ ಅಂದ್ರಿ, ಅವ್ರ ಮನೆ ಹಾಳಾಲಿ ಅಂತ ಹಿಂಗೆ ಲಟಿಗೆ ಪಟಿಗೆ ಮುರಿತೀರಿ ಅಲ್ಲಿ ಅವು ನೀವು. ಅವು ಏನಾಗ್ತಾವ ಅದನ್ನು ಬರೀತಾರೆ ನೋಡು. ಈಕಿ ಹಿಂಗೆ ಮುರಿದು ಮುಟ್ಟಿಗೆ ಇವ ಯಾರಿಗಾರ ಕೆಟ್ಟದ್ದು ಬಯಸ್ದ, ಅದೂ ಲೆಕ್ಕಪತ್ರದ್ರಿ. ನಾವೇನು ತಿಳ್ಕೊಂಡಿವಿ, ನಾವು ಯಾರ ಕಣ್ಣಿಗೆ ನಾವು ಕಂಡಿಲ್ಲ, ನಾವು ಮಾಡಿದ್ದು ಅಂತ ನಾವು ತಿಳ್ಕೊಂಡಿವಲ್ಲ, ಎಲ್ಲವನ್ನು ಪರಮಾತ್ಮ ಚಿತ್ರಗುಪ್ತರಿಂದ ಎಲ್ಲ ಬರೆಸ್ತಾನೆ ರೀ. ಎಲ್ಲ ಲೆಕ್ಕಪತ್ರಾಗೆ ನಮ್ಮನ್ನು ಕಳಿಸ್ಯಾರಿ. ಯಾರಿಗಾರ ಮೋಸ ಮಾಡ್ಬೋದು, ಚಿತ್ರಗುಪ್ತರಿಗೆ ಮೋಸ ಮಾಡಲಿಕ್ಕೆ ಆಗೋದಿಲ್ಲ. ಅವರು ನಾವು ಮಾಡಿದ ಪಾಪವನ್ನು ಬರೆದು ಬ್ಯಾಸರಿಕೆ ಬಂದದಂತೆ. ಏನಾರ ಒಂದಿಷ್ಟರ ಚಲೋ ಮಾಡಿವೆ, ಒಬ್ರಿಗಾರ ಚಲೋ ಮಾಡಿವೆ, ಒಂದಿಷ್ಟು ಸತ್ಕಾರ್ಯದೊಳಗೆ ಭಾಗವಹಿಸಿವೆ, ಪುರಾಣ ಪುಣ್ಯಕಥೆಗಳಲ್ಲಿ ಬಂದು ಒಂದಿಷ್ಟು ಸೇವಾ ಮಾಡಿವೆ. ಇಲ್ಲಿ ಮಾಡ್ತಾರೆ, ಉಂಡಿಕೆರೆ ಹೋದ್ರಂದ್ರೆ ಅವು ಮತ್ತೆ ಸಂಜಿಕ ಬಂದು ತೊಳಿಬೇಕು. ಮತ್ತು ಯಾವ ತೊಳೆದಾನ ಅವನೇ ತೊಳಿಬೇಕು, ಯಾವ ನೀರು ತಂದಾನ ಅವನ ತರಬೇಕು, ಯಾವ ಕಟ್ಟಿಗೆ ತಂದಾನ ಅವನ ಕಟ್ಟಿಗೆ ತರಬೇಕು. ಉಳಿದವ್ರಿಗೆ ಏನಾಗ್ಯದ ರೀ, ಮಾಡಬಾರ್ದೇನು? ಶರೀರದಿಂದ ತನುವಿನಿಂದ ಸತ್ಕಾರ್ಯಗಳನ್ನು ಮಾಡಬೇಕು. ಇಲ್ಲಿ ಕಸ ಗುಡಿಸ್ಬೇಕು, ಇಲ್ಲಿ ಅಚ್ಚುಕಟ್ಟುತನದಿಂದ ಇಡಬೇಕು, ಇಲ್ಲಿ ರಂಗೋಲಿ ಹಾಕಬೇಕು, ಒಂದಿಷ್ಟು ಹೊಲಸಾಗದಂಗೆ ನೋಡ್ಕೋಬೇಕು, ಇಲ್ಲಿ ಬಂದಿರತಕ್ಕಂಥ ಅತಿಥಿಗಳಿಗೆ ಎಲ್ಲ ಥರದ ವ್ಯವಸ್ಥೆ ಮಾಡಬೇಕು. ಮಾರು ತಗೋಬೇಕಂದ್ರೆ ನೀರಿರಲ್ಲ. ವರ್ಷ ಒಂದಿಷ್ಟು ಬ್ಯಾರಲ್ಲ ನೀರರ ಇಡ್ತಿದ್ರು. ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ನಾಳೆ ಹೊಂಟೀನಿ ರೀ, ಮತ್ತೊಬ್ಬ ಬರ್ತಾನೆ ಪುರಾಣಿಕ, ಇವ ಹ್ಯಾಂಗೆ ಹೇಳಿದಾನೆ ಶರಣ ಅನ್ನಬಾರ್ದು ನೋಡ್ರಿ. ನಿಮ್ಗೆ ಎಚ್ಚರಿಕೆ ಕೊಡಕತ್ತೀನಿ. ನಾ ಹ್ಯಾಂಗಿದ್ದಂಗೆ ಇರ್ತೇನೆ ನಿಮ್ಮ ಜೊತೆ, ನಾನು ನಿಮ್ಮ ಊರವನೇ ಅಂತ ತಿಳ್ಕೊರಿ. ನನಗೆ ಹಸಿವು ಆಯಿತು ಅಂದ್ರೆ ನಿಮ್ಮ ಪ್ರತಿಯೊಂದು ಮನೆಗೆ ಯಾವ ಮನೆಗಾರ ಹೋಗ್ತೀನಿ, ಅಡುಗೆ ಮಾಡ್ಯಾವ ಊಟ ಮಾಡ್ತೀನಿ ಅಂತೀನಿ. ಮತ್ತೊಬ್ಬ ಮಾಡಲ್ಲ ರೀ, ಅವ ಕಾಯ್ಕೋತ ಯಾಕೆ ಹೊಸದಾಗಿ ಬಂದಿರ್ತಾನೆ, ನಮ್ಮದು ಪರಿಚಯ ಮೊದಲಿಂದದ. ಇಲ್ಲಿ ಪುರಾಣ ಪ್ರವಚನಗಳನ್ನು ನಡೆಸುವಾಗ ನನ್ನ ಕೇಳೋದಿಲ್ಲ ಅಂತಲ್ಲ, ನಮ್ಮ ಗಿರೀಶ್ ಗೌಡ್ರು ಕೇಳ್ತಾರೆ, ಮತ್ತು ನಮ್ಮ ಬಸಣ್ಣವ್ರು ಕೇಳ್ತಾರೆ, ಭಾಳ ಜನ ಫೋನ್ ಹಚ್ಚಿ ಕೇಳ್ತಾರೆ ನಿಮಗೆಲ್ಲ ವ್ಯವಸ್ಥೆ ಆಗ್ಯದ ಇಲ್ಲ ಅಂತ. ಹಂಗೆ ಇಲ್ಲಿ ವ್ಯವಸ್ಥೆ ಮಾಡಬೇಕಾಗ್ತದೆ. ಹಂಗೆ ರೇಣುಕಾ ತಾಯಿ ಒಂದು ಕ್ಷಣ ಮನಸ್ಸು ಚಂಚಲ ಆಯಿತು. ಆವಾಗ ಏನು ಮಾಡ್ತಾಳೆ, ಹೋಗಿ ಆ ನದಿಯಲ್ಲಿ ಸ್ನಾನ ಮಾಡಿ ಬಿಳಿ ಬಟ್ಟೆ, ಅದು ತೊಯ್ದ ಬಟ್ಟೆಯಿಂದ ಬಂದು ಆ ಮಳಲು ಉಸುಗು ತಗೊಂಡು ಕೊಡ ಮಾಡ್ಬೇಕಂತೇಳಿ ಕೊಡ ಆಗಲ್ಲ. ಹಾವು ತಗೊಂಡು ಶಿಂಬಿ ಮಾಡ್ಕೋಬೇಕಂತ ಹಾವು ಹೊರದು ಹೋಗಿಬಿಡ್ತು. ಹೆಂಗೆ ಮಾಡೋದು? ಮೊದಲೇ ಸಿಟ್ಟಿನ ಜಮದಗ್ನಿ ಬರ್ತಾಳ. ಆಶ್ರಮಕ್ಕೆ ಬಂದು ತಲೆಬಾಗಿಸಿಕೊಂಡು ರೇಣುಕಾ ತಾಯಿ ಕೈ ಮುಗಿದು ನಿಂತಾಳ. ರಾಜ ಮನೆತನದಲ್ಲಿ ಹುಟ್ಟಿದಂಥ ತಾಯಿ ತನ್ನ ತಪ್ಪಿನ ಅರಿವು ತಾನು ಮಾಡಿಕೊಂಡಾಳ. ನಾವು ತಪ್ಪು ಮಾಡಿರ್ತೀವಿ, ಮತ್ತೊಬ್ಬರ ಮ್ಯಾಗ ಹಾಕ್ತೀವಿ. ಸಮಾಜ ಹೇಳ್ತದ ನೀ ತಪ್ಪು ಮಾಡಿದಂದ್ರೆ ನಾವು ಮಾಡಿಲ್ಲ ಅಂತ ನಮ್ಮದೇ ಸಾಧಿಸ್ಕೊಳ್ತೀವಿ. ಆದರೆ ರೇಣುಕಾ ತಾಯಿ ರಾಜ ಮನೆತನದಲ್ಲಿ ಹುಟ್ಟಿದಂಥ ತಾಯಿ ಆ ಗಂಡನ ಮುಂದೆ ಬಂದು ಹಿಂಗೆ ಕೈ ಮುಗಿದು ನಿಂತುಕೊಂಡಾಳ. ಪೂಜೆಯ ಸಮಯಕ್ಕೆ ಸರಿಯಾಗಿ ತರಬೇಕಾಗಿತ್ತು, ಒಂದಿಷ್ಟು ಕೂಡ ಸಮಯದೊಳಗೆ ಹೆಚ್ಚು ಕಡಿಮೆ ಆಗಂಗಿಲ್ಲ. ನೋಡ್ದ ಜಮದಗ್ನಿ, ನೋಡಿ ಆವಾಗ ಜಮದಗ್ನಿ ನೋಡಿದ ಕ್ಷಣವೇ ಆಕೆಯ ತಲೆಯ ಮೇಲೆ ನೀರಿಲ್ಲ, ಕೊಡ ಇಲ್ಲ. ಆ ದೃಶ್ಯವನ್ನು ನೋಡಿ ಯಾರಿಗೆ ಜಮದಗ್ನಿಗೆ ಬಹಳ ಸಿಟ್ಟು ಬಂದುಬಿಡ್ತು, ಕೋಪ ಬಂತು. ತಪಸ್ವಿ ಕರೆ, ಆದರೆ ಅದನ್ನು ಆ ಸಿಟ್ಟು ಅನ್ನುವಂಥ ದೇವತೆಯನ್ನು ಅವನು ಆಹ್ವಾನ ಮಾಡಿಕೊಂಡಿದ್ದ. ಯಾಕೆ? ಜಗತ್ ಕಲ್ಯಾಣಕ್ಕಾಗಿಯೇ ಅವನಿಗೆ ಆ ಸಿಟ್ಟು ಬರಬೇಕಾಗಿತ್ತು ರೀ. ಅಂಥ ಜಮದಗ್ನಿ ಯಾವ ಆ ರೇಣುಕಾ ತಾಯಿಯನ್ನು ನೋಡಿ ಬೈತನ. ಅಲ್ಲ, ನೀನು ಏನು ತಪ್ಪು ಮಾಡಿದೆ ಅಂತ ಕೇಳಿದಾಗ ಆ ತಾಯಿ ತನ್ನ ನಿಜ ಸ್ಥಿತಿಯನ್ನು ಹೇಳ್ತಾಳೆ. ಹಿಂಗೆ ನಾನು ನೀರು ತರಬೇಕಂತ ಹೋಗಿದ್ದೆ, ಒಂದು ಕ್ಷಣ ನನ್ನ ಮನಸ್ಸು ಹೊಲಸಾಗಿ ಬಿಟ್ಟದ ಅಂತ ಅಂದಾಗ, ಛೀ ಇಲ್ಲಿ ನಿಲ್ಲಬೇಡ,
ನನ್ನ ಎದುರು ನೀನು ನಿಲ್ಲಬೇಡ ಅಂತ ಶಿಟ್ಟಿನಿಂದ ಕ್ರೋಧಾಗ್ನಿಯಿಂದ ನೋಡಿದಾಗ ರೇಣುಕಾ ತಾಯಿಯ ದೇಹ ಹೆಂಗಾಗಿತ್ತು ಅಂದ್ರೆ ಸುಟ್ಟ ಬದನೆಕಾಯಿಯಂತೆ ಆಗಿಬಿಟ್ಟಿತ್ತು. ನಿಲ್ಲಬೇಡ, ನೀನು ಆಶ್ರಮದಲ್ಲಿ ಒಂದು ಕ್ಷಣ ಕೂಡ ನಿಲ್ಲುವಂತಿಲ್ಲ, ಮೊದಲು ನನ್ನ ಎದುರಿಗೆ ನೀನು ನಿಲ್ಲಬೇಡ, ನೀನು ಮಾಡಿದ ಪಾಪ ಈ ಆಶ್ರಮಕ್ಕೆ ಮತ್ತೆ ತಟ್ಟಿತು ಅಂತನ ಜಮದಗ್ನಿ. ಮನೆಯೊಳಗೆ 4 ಮಂದಿ ಇರ್ತೀವಿ, ಒಬ್ಬ ಪಾಪ ಮಾಡನಂದ್ರೆ ಇಡೀ ಮನೆತನಕ್ಕೆ ಕೆಡಕ ಬರ್ತದೆ. ಆವಾಗ ತಾಯಿ ಅಳ್ಕೊಂತ ಏನು ಮಾಡ್ತಾಳೆ, ಆಶ್ರಮವನ್ನು ಬಿಟ್ಟು ಅಲ್ಲೊಂದು ಹಳ್ಳದ ದಂಡಿಯಲ್ಲಿ ಒಂದು ಗಿಡ ಇರ್ತಾಳೆ, ಹೋಗಿ ಕೂತು ನಾನು ಎಂಥ ತಪ್ಪು ಮಾಡಿದೆ, ಮಾಡಬೇಕಂತ ಮಾಡಿಲ್ಲ, ಒಂದು ಕ್ಷಣ ಮನಸ್ಸು ಜಾರಿ ಅದು ಆಯಿತು, ಹತ್ತು ನನ್ನಿಂದ ತಪ್ಪಾಯಿತು ಅಂತ ಅಲ್ಲೇ ಮಲಗಿಕೊಂಡಾಳ. ಸ್ವಲ್ಪ ಸಮಯದ ಮ್ಯಾಗ ಎಚ್ಚರಾಗಿ ಎದ್ದು ನೋಡ್ತಾಳ, ಇಬ್ಬರು ತಪಸ್ವಿಗಳು ಬಂದು ನಿಂತಿದ್ರು. ಅವರು ಕೇಳ್ತಾರೆ, ತಾಯಿ ಹಿಂಗ್ಯಾಕಾಗ್ಯದ ನಿನ್ನ ಶರೀರ? ತಾನು ಮಾಡಿದಂಥ ತಪ್ಪನ್ನು ಅವರ ಎದುರಿಗೆ ಒಪ್ಪಿಕೊಂಡಾಗ ಅವರು ಎಕ್ಕಯ್ಯ ಜೋಗಯ್ಯ ಅಂತ ಮಹಾನ್ ತಪಸ್ವಿಗಳು. ಅವನಿಗೆ ರಾಜಾಶ್ರಯ ಇತ್ತು, ಇಬ್ಬರಿಗೆ ಅಲ್ಲಿ ಅವ್ರಿಗೆಲ್ಲ ರಾಜಾಶ್ರಯ ಕೊಟ್ಟಿದ್ದರು. ಸೌದತ್ತಿಯ ಮಹಾರಾಜ ಅವ್ರಿಗೆಲ್ಲ ಥರದ ಅನುಕೂಲತೆಯನ್ನು ಮಾಡಿಕೊಟ್ಟಿದ್ದ. ಆ ಸಮಯದೊಳಗೆ ಅವರು ಹೇಳ್ತಾರೆ, ಇಲ್ಲಿ ಸ್ನಾನ ಮಾಡು, ನಿನ್ನ ಪಾಪ ಪರಿಹಾರ ಆಗ್ತದಂತ ಹೇಳಿದಾಗ ಅಲ್ಲಿ ಒಂದು ಹೊಂಡ ಇತ್ತು, ಆ ಮೈ ಮೇಲೆ ನೀರನ್ನು ಹಾಕಿಕೊಳ್ತಾಳೆ. ಮೈ ಉರಿಯಾಕತ್ತಿತ್ತು, ಅದೆಲ್ಲವೂ ಸ್ವಲ್ಪ ತಣ್ಣಗಾಯಿತು. ತಮ್ಮ ಆಶ್ರಮಕ್ಕೆ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ 2 ಪಾದುಕೆಗಳಿದ್ದು, ಆ ಪಾದುಕೆಯನ್ನು ನೋಡಿದಾಗ ಮತ್ತಷ್ಟು ಮೈ ತಣ್ಣಗೆ ಆಗ್ತದೆ. ಆಮೇಲೆ ಮುಂದೆ ಏನು ಬರ್ತದೆ ಅನ್ನುವಂಥ ವಿಷಯವನ್ನು ಈಗ ನಮ್ಮ ಸಂಚಾಲಕರು ಬಂದಿರತಕ್ಕಂಥ ಅತಿಥಿಗಳಿಗೆ ಸಂವಾದ ಕಾರ್ಯಕ್ರಮ ಮಾಡಬೇಕಾಗಿ ವಿನಂತಿ.